ಒಮ್ಮೆ ಒಬ್ಬನ ಸಾವು ಬಂತಂತ. ಮನಿ ಕಟ್ಟಿ ಮೇಲೆ ಕುಂತಿದ್ದ ಯಮ ಬಂದ ಕೂಡಲೇ ಇವ ಕೇಳ್ದ, ಯಾರಪ್ಪ ನೀನು ಅಂತ. ನಾ ಯಮಧರ್ಮ ಅಂದವ. ಇಲ್ಲಾಕ್ ಬಂದಿಯಪ್ಪ ಅಂದವ. ಅವ ಒಂದು ಲಿಸ್ಟ್ ಹಿಡ್ಕೊಂಡ್ ಬಂದಿದ್ದು ಕೈಯಾಗಿಲ್ಲಪ್ಪ, ಮತ್ತ ನಿಂದು ಮುಗಿತ, ಆಯುಷ್ಯ ಮುಗ್ದೈತಿ, ಕರ್ಕೊಂಡು ಹೋಗಾಕ್ ಬಂದಿನಿ, ನೋಡಿಗ ಲಿಸ್ಟರ ನೋಡ್, ನಿಂದ ಟಾಪ್ ಲಿಸ್ಟ್ನಾಗ ನಿಂದ ಹೆಸರು ಮ್ಯಾಲ ಫಸ್ಟ್ ಐತಿ ಅಂದವ. ಅವನಿಗೆ ಹೆದರಿಕೆ ಬಂತೀವ, ಯಮ ನನ್ನ ಕರ್ಕೊಂಡು ಹೋಗಾಕ್ ಬಂದಾನ, ಹೆಂಗೂ ಕರ್ಕೊಂಡು ಹೋಗ್ತಾನ, ಏನೋ ಒಂದು ಪ್ರಯೋಗ ಮಾಡ್ಬೇಕಂತ, ಬರ್ರಿ ಕೂಡ್ರಿ ಅಂತ ಹೇಳಿ ಒಂದ್ ಚಾಪಿ ಹಾಸಿ ಕೂಡಿಸ್ದ. ಯಾರಿಗೆ? ಅತಿಥಿಗಲ್ಲ, ಯಮಧರ್ಮಗ್ ಕೂಡಿಸಿ ಒಂದ್ ಸ್ವಲ್ಪ ಹಣ್ಣು ತೋಡ್ರಿ ಅಂತ ಹಣ್ಣು ಕೊಟ್ಟ. ಅದು ಹಣ್ಣು ತಿನ್ನಾಕತ್ತು. ಯಮ 1 ನಿಮಿಷ ತಡ್ರಿ, ಒಳಗ್ ಹೋಗಿ ಬರ್ತೀನಂತ ಒಂದ್ ಚಲೋ ಕಪ್ನ್ಯಾಗ ಹಾಲು ಹಾಕೊಂಡ್ ಬಂದ. ಬರೇ ಹಾಲು ತಗೊಂಡ್ಬರ್ಲಿಲ್ಲ ಮನುಷ್ಯ, ಇವ ಬೆರಿಕಿ ಸ್ವಲ್ಪ ಶಾಣೆ, ಅದ್ರಾಗ ಒಂದ್ ನಿದ್ದಿಗೋಲಿ ಹಾಕೊಂಡ್ ಬಂದ, ಹಾಕಿ ಯಮನಿಗೆ ಕುಡಿಸ್ದ. ಮತ್ತು ಮನುಷ್ಯರಾದ್ರೇನು, ಯಮ ಆದ್ರೂ ಗೋಲಿ ಕೆಲಸನ ಮಾಡೋದಿಲ್ಲ, ಅದು ನಿದ್ದೆ ಹತ್ತಿ ಬಿಡ್ತದೆ ಪಾಪ. ಅವ ನಿದ್ದೆ ಹತ್ತದ ಕೂಡಲೇ ಇವ ಏನ್ ಮಾಡ್ದ, ಆ ಲಿಸ್ಟ್ ತಗೊಂಡು ಕಂಪ್ಯೂಟರ್ನಾಗ ಒಯ್ದು ಮತ್ತೆ ಟೈಪ್ ಮಾಡಿ ಒಂದ್ ಮ್ಯಾಲಿತ್ತ ಹೆಸರು ತಂದು ಪೂರ ಲಾಸ್ಟ್ ಹಾಕೊಂಡಿವ. ಹಾಕಿ ಮತ್ತ ಅವನ ಮಗ್ಗಲ್ ಲಿಸ್ಟ್ ಇತ್ತ. ಅವ ಯಮನಿಗೆ ಎಚ್ಚರಾತ. ಅವ ಅಂದ, ನಾ ಇಷ್ಟ ಸಲ ಈ ಮಂದಿನ ಕರ್ಕೊಂಡು ಹೋಗಾಕ್ ಬಂದೀನಿ, ಎಲ್ಲರೂ ನನಗ್ ಬರೀ ಹೆದರಿ ಓಡ್ ಹೋದ್ರು, ಇಷ್ಟು ಚಲೋ ಅತಿಥಿ ಸತ್ಕಾರ ಮಾಡಿದ್ದಿಲ್ಲ, ನಿದ್ದೆ ಅನ್ನೋದಾಗ ಗೊತ್ತಿದ್ದಿಲ್ಲ ನನಗೆ, ಎಷ್ಟು ಆರಾಮ್ ನಿದ್ದೆ ಮಾಡಿಸ್ದಪ್ಪ. ನಿನ್ನ ಈ ಸೇವಾಕ್ ನಾ ತೃಪ್ತಿಯಾಗಿನಿ. ಈಗ ನೋಡು, ನಿನ್ನ ಹೆಸರು ಫಸ್ಟ್ ಇತ್ತು, ಈಗ ನಿನ್ನ ಬಿಡ್ತೀನಿ, ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಿ ನೋಡಿ. ಈಗ ನಿನ್ನ ಬಿಡ್ತೀನಿ, ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಿ, ತಪ್ಪಿಸಕ್ ಸಾಧ್ಯ ಐತೆ. ಹೆಂಗ ಮಾಡಿದ್ರು ನಾವು ಹೋಗದ ಒಂದ್ ದಿವಸ. ಅದಕ್ಕೆ ಮನುಷ್ಯ ತಿಳ್ಕೋಬೇಕಾದದ್ದು, ಈ ಹುಟ್ಟು ಮತ್ತು ಸಾವು ಇವೆರಡೂ ನಮ್ಮ ಕೈಯಲ್ಲಿಲ್ಲ, ಆದ್ರೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕೈತಲ್ಲ, ಅದು ಮಾತ್ರ ನಮ್ಮ ಕೈಯಲ್ಲಿ ಐತಿ.